ನೋಡಿ ಗೆಳೆಯರೆ, ಓಮಿನ ಕೈ ಕೊಟ್ಟು ಈಗ ಆಟೋದಲ್ಲಿ ಹೋಗ್ತಾ ಇದೀವಿ ಎಲ್ಲವ. ಗೆಳೆಯರೆ, ನಾವು ಸೂರ್ಮನೆ ಫಾಲ್ಸಿಗೆ ಬಂದಿದ್ದು. ಇದು ಕಳಸಾದಿಂದ ಒಂದು 7-8 ಕಿಲೋಮೀಟರ್ ಆಗುತ್ತೆ. ತುಂಬ ಅದ್ಭುತವಾಗಿದೆ. ತುಂಬ ಎಲ್ಲ ಆ್ಯಂಗಲಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಎಂಜಾಯ್ ಮಾಡೋಕ್ಕೆ ಅಂತೂ ತುಂಬ ಸೂಪರಾಗಿದೆ. ಇದೊಂದು ರೀತಿ ಫಾಲ್ಸು ಹಿಡನ್ ಆಗಿದೆ. ತುಂಬ ಜನಕ್ಕೆ ಈ ಫಾಲ್ಸ್ ಗೊತ್ತಿಲ್ಲ. ಕಳಸಾದಿಂದ ತುಂಬ ಹತ್ತಿರ ಆಗುತ್ತೆ. ಕಳಸಾ ಅಂಬಾ ತೀರ್ಥ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಇದೆ. ನೀವು ಕೂಡ ವೀಕಲ್ಲಿ ಯಾವ ದಿನ ಬಂದರೂ ಕೂಡ ಬೆಳಗ್ಗೆ 8:30 ಸಂಜೆ 5:15 ಗಂಟೆ ಮಾತ್ರ ಇಲ್ಲಿ ತೆರೆದಿಡುತ್ತೆ. ಎಂಟ್ರಿ ಫೀಸು ಓನ್ಲಿ 30 ರೂಪಾಯಿ ಇರುತ್ತೆ ಅಷ್ಟೇ. ನೀವು ಪೂರ್ತಿವರೆಗೂ ಕಾರು ವೆಹಿಕಲ್ ಬರೋದಿಲ್ಲ. ಬಟ್ ಜೀಪು ಈ ಥರದ ವೆಹಿಕಲಲ್ಲಿ ನೀವು ಬರಬೇಕಾಗುತ್ತೆ ಪೂರ್ತಿ ಅಲ್ಲಿ ಜಲಪಾತದವರೆಗೂ. ಅಂದರೆ ಸ್ವಲ್ಪ 1 ಕಿಲೋಮೀಟ್ರ್ ಹಿಂದೆಯೇ ನೀವು ವೆಹಿಕಲ್ನ ಪಾರ್ಕಿಂಗ್ ಮಾಡಿ ನಡ್ಕೊಂಡು ಬರ್ಬೋದಕ್ಕಾಗುತ್ತೆ. ತುಂಬ ಚೆನ್ನಾಗಿದೆ. ನೀವು ಕೂಡ ಒಮ್ಮೆ ವಿಸಿಟ್ ಮಾಡಿ. ವೆಲ್ಕಮ್ ಟು ಸ್ನೇಹಿತರೆ ಸೂರ್ಮನೆ ಫಾಲ್ಸ್. ನೋಡಿ ಅಲ್ಲಿ ಕಾಣ್ತಾ ಇತ್ತಲ್ಲ, ಇದೇ ಸೂರ್ಮನೆ ಫಾಲ್ಸು. ಈ ಫಾಲ್ಸು ಚಿಕ್ಕದಾಗಿದ್ರೂ ತುಂಬ ಅದ್ಭುತವಾಗಿದೆ. ಇದು ಎಲ್ಲಿ ಬರೋದು ಅಂದರೆ ಕಳಸದಿಂದ ಒಂದು 8ರಿಂದ 10 ಕಿಲೋಮೀಟ್ರ್ ಆಗುತ್ತೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಚಿಕ್ಕ ಫಾಲ್ಸ್ ಆದ್ರೂ ಆಟ ಆಡೋಕ್ಕೆ ಎಲ್ಲ ಒಂಥರ ಅದ್ಭುತವಾಗಿದೆ. ಒಳ್ಳೆ ಮಜಾ ಬರುತ್ತೆ. ಒಂದ್ಸಲ ಹೊರನಾಡು ಬಂದಾಗ ಕಳಸದಿಂದ ಒಂದು 9ರಿಂದ 10 ಕಿಲೋಮೀಟ್ರ್ ಬಂದರೆ ಈ ಫಾಲ್ಸ್ ಬರುತ್ತೆ. ಯಾರೂ ಮಿಸ್ ಮಾಡ್ಕೋಬೇಡಿ, ನೋಡಿ ಆನಂದಿಸಿ.